ಹೊಂಟಿಯಲ್ಲ. ಏ ಏ ಏ ಮಾನಿಗೇಡಿ, ಮೊದಲ ನಿಂದ ಡಾಟಾ ಎಲ್ಲ ಬಾದಾಗಿ ಹೊಯ್ಕೊಂತ ಹೋಗೈತಿ. ಮೊದಲ ಫಾಸ್ಟ್ ಬಾಲ್ ಇರ್ತಾವ, ಮುಂದ ಸ್ಟಂಪ್ ಔಟ್ ಆಗಿ ಇಲ್ಲಡಿಲೆ ಆ ಫಾಸ್ಟ್ ಬಾಲ್ ಬಂದು ನಿನ್ನ ಎದಿಗೆ ಬಡದು ನೀ ಎಲ್ಲರ ಮುಳ್ಳು ಕಂಟೆಗೆ ಹೋಗಿ ಜಿಗದು ನಿಗರ್ಕೊಂಡು ಹೋದಿಯ ನಿಮ್ಮ ಅವನ. ಕುಮಾರಣ್ಣ, ಏ ಕುಮಾರಣ್ಣ, ನೀನು ಹೇಳ ನನ್ನ ಮಗಳಿಗೆ ಈ ಬ್ಯಾಟಿಂಗ್ ಆಡೋ ವಯಸ್ಸು ಆನಂದ. ವಯಸ್ಸೇನ್ ಮಾಡ್ತದೋ ಕೆಕೆಟಿಕೆ ಬಂದನ್ರ ಮಗ, ಇವನು ಒಬ್ಬ ಉದ್ದನಾಗಿದ್ದು ಶಾರ್ಟ್ ಕಂಡ ಬಡ್ಯಾವ. ಒಮ್ಮೆ ಮುಳುಕಂಟ ಬಿದ್ದು ಡಬಗಳ ಹಣ ತಿಂದ್ರ ನುಂಗಾಕು ಆಗಲ್ಲ, ಉಗಳಾಕು ಆಗಲ್ಲ. ತಗೊಂಡು ಹೊಡಿಬಾರ್ದವ್ ನೋನ್ ಕಾಲ್ ಮರಿಲೆ. ಯಾರಿಗೆ? ಈ ಕೆಕೆ ಅನ್ನೋನಿಗೆ. ಹೂವ ರೋಜಾ ಹೂವ ಹೂವ ನನ್ನ ಜೀವ, ಹೂವ ಮಲ್ಲಿಗೆ ಹೂವ ಹೂವ ನನ್ನ ಜೀವ, ಏನ್ ಚಂದ ಐತ್ರಿ ಹೂವ. ಹೂವ ಎಲ್ಲೈತಲೆ ಹೂವ? ಹೂವು ಎಲ್ಲರ ನೆಲ್ದಾಗ ಸಿಕ್ಕಾಕೊಂಡಿರ್ತಾವ ನಮ್ಮ ಮಗನ. ಭೂಮಿಗೆ ಇಳ್ದೈತಂದಲ್ಲ, ಅದಕ್ಕೆ ನೋಡಾಕತ್ತೀನಿ. ಇಲ್ಲೇ ಐತಂತ. ಯವ್ವ ಯಪ್ಪ ನಿನ್ನ ಕೈ ಮುಗಿತೀನಿ, ಹಂಗಾರೆ ಅನ್ಲಾಕ್ ಹೋಗಬೇಡ. ಯಾಕಪ್ಪ? ನೀ ಏನಾದ್ರ ಹಂಗ ಅಂದೆ ಅಂದ್ರ ನಮ್ಮ ಸರ್ಕಾರದಾಗ ಕಣಿ ಬಾಗಿರೋ ಡಾಕ್ಟರ್ ಮತ್ತೆ ಬಾಣತನ ಮಾಡ್ಲಕ್ ಇಲ್ಲಿಗೆ ಬರಬಾರ್ದು ನಮ್ಮ ಮನೆಗೆ. ಬರ್ತಾರ ಬಿಡು, ಬಂದ್ ಅವ್ರೇನು ಮಾಡ್ತಾರ, ಡೆಲಿವರಿ ಮಾಡಿಸಿ ಹೊಳ್ಳಿ ಹೋಗ್ತಾರ. ಹಂಗೆ ಹೋಗ್ತಾರೇನು? ಮತ್ತ ಊರಿಗೆ ಬಿಟ್ಟು ಬಸ್ವಿ ಅಂತ ಹನಿಮೂರ್ ಪಟ್ಟಿ ಬಡ್ದು ಹೋಗ್ತಾರ. ಏ ಕಾರ್ಬಾರಿ ಕೆಕೆಟಿಕೆ, ಅಲ್ಲೋ ಹಿಂದಲ್ಲ ನಾಳೆ ನಿನ್ ಮಗಳು ಗಂಡನ ಮನೆಗೆ ಹೋಗ್ಬೇಕು ತಾನೆ. ಅಕ್ಕಿರೆ ಹೆಂಗಿರ್ತಾಳೋ, ನಾನ್ರೆ ಹೆಂಗೆ ಇಟ್ಕೋತೀನೋ. ಹಂಗಾರ ನಿಮ್ ಮಗಳ ಗಂಡ ನಾನೇ ಅಂತ ತಿಳ್ಕೊಂಬಿಡು. ಯಪ್ಪ ಯಪ್ಪ ಯಪ್ಪ, ಹೂವನ್ನು ಅದೇನು 5 ನಿಮಿಷದ ಕೆಲಸ, ಹರಿಯೋದಲ್ಲ ಮುರಿಯೋದಲ್ಲ. ಹರಿದಲ್ಲ ಮುರಿಯೋದಲ್ಲ. ಅಯ್ಯಯ್ಯ ಹಂಗ ತಿಳ್ಕೊಬೇಡ, ಬಾಯಿ ಹರಿಯೋದಲ್ಲ ನಾಲ್ಗಿ ಮುರಿಯೋದಲ್ಲ ಅಂದ್ಯ ಮಾನ್ಗೇಡಿ. ಮೋನ ಹಂಗ್ರೆ ನನ್ನ ಎದಿನ ಜೊಲ್ಲಂತು. ಯಾಕ ಚಲ್ಲಂತ? ಯವ್ವ ಅವನಿಗೆ ಸಲಿಗೆ ಕೊಡಬಾರ್ದು ಅದಲ್ಲ. ನನ್ನ ಮಗಳಿಗೆಲ್ಲ ಗೊತ್ತದ್ರಿ. ನೀ ಹಂಗಂತದ ಎದೆ ಚಲ್ಲ ಅಂತ ನೀ ಏನಾದ್ರೂ ಈ ಮಗನಿಗೆ ಸಲಿಗೆ ಕೊಟ್ಟಿದ್ದೆ ಖರೆ ಆದ್ರ ತನ್ನ ಚಡ್ಡಿನ ಮನಿ ಬಚ್ಚಲ್ದಾಗ ಕಳೆದು ಹೋದಂಗ ಆಗಬಾರ್ದು. ಮತ್ತ ನೀ ತೊಳಿಲಿಕ್ ನಿನ್ನ ಮಗಳು ತೊಳಿತಾಳ. ಏಯ್ ಸುಮ್ಮನಿದ್ರ ಮಗನ ಅಂದ್ರೇನೋ ಮಗನ, ಈ ನಮ್ಮ ಮನಿ ಅಂದ್ರೇನು ದೋಬಿ ಅಂಗಡಿ ಅಂತ ತಿಳ್ಕೊಂಡೇನು ಮಗನ? ಈ ಸುದ್ದಿ ಇಡೀ ಊರಿಗೆ ಗೊತ್ತಾಗಿ ಅವ್ರ ಚಡ್ಡೆಲ್ಲ ನಮ್ಮ ಬಚ್ಚಲ್ ಮೊರ ಕಳೆದು ಹೋದಂಗ ಆಗಬಾರ್ದು. ಮತ್ತ ಇಡೀ ಊರು ಮಂದಿ ಬೇಡ, ನಂದು ಒಬ್ಬಂದ. ಏನಂದಿ? ಸುಮ್ಮನಿಂದ್ರು ಮಗನ. ಯವ್ವ ಏನಪ್ಪ ಬಂಗಾರ, ಏನ್ ಹೇಳು ನನ್ನ ಸಿಂಗಾರ? ನೀ ಸಿಂಗಾರ ಅಂತಂದ್ರೆ ನಿಮ್ಮವ್ವ ಮತ್ತು ನನಗೆ ನೆನಪು ಬರ್ತಾವ ಸದ್ದಾಕಿ. ಅಯ್ಯ ನಂದೊಂದು ಸ್ವಲ್ಪ ನಮ್ಮ ಆಯಿ ಗಂಗಾವಿ ಮನ್ಯಾಗ ಕೆಲಸ ಐತಿ, ನಾ ಹೋಗಿ ಬರ್ತೀನಿ. ನೀ ಭಾಳ ಹೊತ್ತು ನಿಂದ್ರಕ್ ಹೋಗ್ಬೇಡ. ಯಾಕಪ್ಪ? ನಾನೇ 7 ಮಿಂಟ್ರಿ ಅಂದ್ರ ಈ ಮಗ 14 ಮಿಂಟ್ರಿ ಇದ್ದಂಗ ಅದಾನ. ಏ ಪಾಸ್ಪಾಲ್ ಈ ಡೇಟ್ ಬಾರದ ಬುದುಕರು ಯಾಕರ ಮನ್ಯಾಗಿರ್ತಾವ ಅಂತೀನಿ. ಅವನವನ ಬಿಲ್ ಆಡನ್ ಎಲ್ಲಿ ಬೇಕಾದಲ್ಲಿ ಬಾಂಬ್ ಹಾಕದ, ಇವ್ ಮಕ್ಕೊಂಡಾಗ ಒಂದೆರಡು ಚೊಡ್ಡೆದಾಗ ಹಾಕಬಾರ್ದ, ನಿಗರಿ ಬಿದ್ದು ಹೋತಿದ್ದ. ಏ ಮಿಸ್ಟರ್ ಕೆಕೆಜಿ, ಏನ್ರಿ ಇದು ಕೆಕೆಜಿ? ಅರ್ಥನ ಆಗ್ಲಿಲ್ಲಲ್ಲೇ. ಕಿರಿಕ್ ಖ್ಯಾತಿ ಜೈಲಲ್ಲಿತ್ತ ಅಂತ. ನಾನ್ ಯಾರ ಜೊತೆಗೆ ಕಿರಿಕ್ ಮಾಡಿದ್ದೆ ನೀವು ನೋಡಿರಿ ಅಂತ. ಕಿರಿಕ್ ಮಾಡ್ರಿ ಮಾಡದೇ ಇರ್ರಿ, ನಿಮ್ಮ ಹೆಸರೇ ಹಂಗೈತ ಅಂದ ಮ್ಯಾಲ ಆ ಹಣಿ ಪಟ್ಟಿ ತಪ್ಪಿದ್ದಲ್ಲ. ಹೋಗ್ಲಿ ಬಿಡ್ರಿ, ಈಗ ಮುಂದೆ ಏನಾಗಬೇಕಾಗೈತಿ? ನಾ ನಿನ್ನ ಬಾಳ ಪ್ರೀತಿ ಮಾಡಾಕತ್ತೀನ ಈಕಿನ. ಅಯ್ಯಯ್ಯ
ನಿನ್ನ ಹತ್ರ ಏನೈತೆ ಅಂತ ಪ್ರೀತಿ ಮಾಡ್ಲೆ ಇವನ ತಗೊಳ್ರಪ್ಪ ನಮ್ಮಲ್ಲಿ ಏನೈತೋ ಇಲ್ಲ ಅಂತ ಮುಟ್ಟಿ ನಾವೇ ನೋಡ್ಕೋಬೇಕು ಗುಂಡಿಗಿನ. ಅಲ್ಲೋ ನಾನು ಕೇಳಿದ್ದು ಹಂಗಲ್ಲ. ನಿನ್ನ ಆಸ್ತಿ ಅಂತಸ್ತು ಎಜುಕೇಶನ್ ಎಲ್ಲಿವರೆಗೂ ಆಗಿತ್ತು ಅನ್ನೋದ್ರ ಬಗ್ಗೆ ನಾ ತಿಳ್ಕೊಬೇಕಲ್ಲ. 2 ಬೆಡ್ರೂಮ್ ಇರೋದು ಒಂದು ಹೌಸ್ ಐತಿ. ಅಯ್ಯಯ್ಯ ಗೌಸ್ಯ ನನ್ನ ಮಗನ 2 ಬೆಡ್ರೂಮ್ ಎದಕ್ಕೆ ಇಟ್ಕೊಂಡಿ? ಎದಕ್ಕಂತ ಕೇಳ್ತೀಯಲ್ಲ, ನಾಳೆ ನೀನು ಮದುವೆ ಆಗಿ 3 ತಿಂಗಳು ಬಾಳೆ ಮಾಡಿ ಡೈವರ್ಸ್ ಕೊಟ್ಟು ಹಾದೆ ಅಂತ ತಿಳ್ಕೊ. ಅವಾಗ ನಾ ಮತ್ತೊಬ್ಬಕ್ಕಿಗೆ ಮದುವೆ ಮಾಡ್ಕೊಂಡು ಅದೇ ಬೆಡ್ರೂಮಿಗೆ ಕರ್ಕೊಂಡು ಬಂದು ನಿನ್ನ ಗಾಳಿ ನಿನ್ನ ವಾಸನೆ ನಿನ್ನ 2 ಅಕ್ಕಿಗೆ ಬಡ್ದು 3 ದಿನದಾಗ ಬಿಟ್ಟು ಓಡೋಲ್ಲ ಅಂದ್ರೆ ಆಕಿನು ಚಲುವಿನ ಚಿತ್ತಾರ ಗಣೇಶನಂಗ ಐಸು ಐಸು ಹಂಗಂಗಂಗಂತ್ರಿ ಹೇಳಿ ಏನ ಅದ ಹಂಗಂಗಂಗಲ್ಲ ಮಾಡದ ಮಾಡ್ತೀರಿ ಹುರುಪು ಹೇಳಂಗಾರ ಮಾಡ್ರು. ನಿಮ್ಮ ನೋಡಿದ್ರೆ ಎದ್ದಿದ್ದು ಹುರುಪು ಸಹಿತ ಮೊಕ್ಕೊಂತ ಹೆಂಗ್ ಮಾಡ್ತಾನೆ ಹೇಳ ಎಲ್ಲ ಬಂದೆ ನೋಡ ದಾರಿಗೆ. ಹೌದು ನೋಡ್ರಿ ಹೆಂಗ ಅದ ನೋಡ್ರಿ ಮುಂದಾಲೋಚನೆ ಅಲ್ಲಲ್ಲ ದುರಾಲೋಚನೆ ಇಟ್ಕೊಂಡು ಮಾತಾಡಕತ್ತಾನ. ಹೋಲಿ ಬಿಡ್ರಿ ಎಲ್ಲಿವರೆಗೂ ಆಗಿದ್ದು ನಿಮ್ಮ ಎಜುಕೇಶನ್? ನೋಡ್ರಿ ನಾ 7ನೇ ಕ್ಲಾಸ್ 7 ವರ್ಷ ಕುಂತಲ್ಲೇ ಕೂತೀನಿ. ಅಯ್ಯೋಯ್ಯೋ ಯಾಕೆಪ್ಪ ನಿಂದ್ರಾಕ ಯಾರು ಬೇಡದಿದ್ರೇನು? ಹೋಗ್ಲಿ ಅಂಥದ್ದೇನು ಓದಿಯಪ್ಪ? ನಾನೆಲ್ಲ ದೊಡ್ಡ ಶಾಣೆ ನನ್ನ ಮಗ ರೀ. ವರ್ಷಕ್ಕೊಬ್ರು ಮಾಸ್ತರ್ಗಳು ಚೇಂಜ್ ಆಗ್ತಿದ್ರು. ಅದಕ್ಕೆ ಅವ್ರು ಎಷ್ಟು ಶಾಣೆ ಇರೋದ್ರ ತಿಳ್ಕೊಳಕ್ ನಾ ಕೂತಲ್ಲೇ ಕೂತೀನಿ. ದೊಡ್ಡ ಶಾಣೆ ಆದಿ ಬಿಡು. ಹಿಂಗಾತನದ ಮುಂದೆ ಒಬ್ಬ ಮಾಸ್ತರ್ನ ಹೆಸರ ಕಂಟೆಪ್ಪ ತಂದೆ ಸೊಂಟೆಪ್ಪ ಸೊಂಟಪ್ಪನವ್ರಂತ. ಒಂದಿನ ಎಲ್ಲಾ ಹುಡುಗರಿಗೆ ಒಂದು ಕ್ವಶನ್ ಕೇಳದ. ಏನೆಂತ? ತಮ್ಗಳ್ರೆ ನೀವು ಓದ್ ಮುಗಿಸಿದ ಮೇಲೆ ಏನ್ ಆಗ್ಬೇಕಂತ ಮಾಡಿರಿ ಅಂದ. ಒಬ್ಬ ನಮ್ ದೋಸ್ತ ಸಿದ್ಧಾನವ ಸರ್ ನಾ ಓದ್ ಮುಗಿದ ಮೇಲೆ ಪೈಲಟ್ ಆಗ್ಬೇಕಂತ ಮಾಡೀನ್ರಿ ಅಂದ. ಮತ್ತೊಬ್ಬ ಏನಂದ ನಾ ರಾಜಕಾರಣಿ ಆಗ್ಬೇಕಂತ ಮಾಡೀನ್ರಿ ಅಂದ. ಮತ್ತೊಬ್ಬ ಏನಂದ ನಾ ಪೊಲೀಸ್ ಆಗ್ಬೇಕಂತ ಮಾಡೀನ್ರಿ ಅಂದ. ಒಬ್ಬ ಹುಡುಗಿ ಏನಂದು ಸರ್ ನಾ ಡಾಕ್ಟರ್ ಆಗಿ ನಂದೇ ಆದಂತ ಒಂದು ನರ್ಸಿಂಗ್ ಹೋಮ್ ಕಟ್ಟಿಸ್ಬೇಕಂತ ಮಾಡೀನ್ರಿ ಅಂದ್ಲು. ನಾ ತೆಪ್ಪಗೆ ಒಂದು ಮೂಲೆ ಕೂತಿದ್ದೆ. 7ನೇ ಕ್ಲಾಸ್ 7 ವರ್ಷ ಕೂತಲ್ಲೇ ಕೂತಿ ಮಗನೇ ನೀ ಏನಾಗ್ಬೇಕಂತ ಕೇಳಿದ್ರು. ನನಗೆ ಅವಾಗ ಸಿಟ್ಟು ಬತ್ತು. ಸರ ನಾ ಈ ಹುಡುಗಿಗೆ ಮದುವೆ ಮಾಡ್ಕೊಂಡು ಈಕಿಗೆ ಬಸ್ಸರು ಮಾಡಿ ಇದೇ ಹುಡುಗಿಗೆ ಇದೇ ಹಾಸ್ಪಿಟಲ್ದಾಗ ಡೆಲಿವರಿ ಮಾಡ್ಬೇಕಂತ ಮಾಡೀನ್ರಿ ಅಂದೆ. ಹಿಂಗಂದ್ಯಾ? ಇಷ್ಟ್ರ ಮೇಲೆ ಗೊತ್ತಾತು ತಗೋ ನೀ ಅಂತ ಶಾಣೆ ನನ್ನ ಮಗ ಅಂತ ಹೇಳಿ. ಅಲ್ಲ ಈ ಕೊನೆಯದಾಗಿ ಕೇಳ್ತೀನಿ, ಒಟ್ಟಿನ್ಯಾಗ ನೀ ನನ್ನ ಪ್ರೀತಿ ಮಾಡವನ ಏನ? ನೀ ಕಾಲ ಬಲ್ಲೆ ತೊಗೊಂಡು ಹೊಡೆದ್ರು ನಾ ಬಿಡು ಮಗ ಅಲ್ಲ. ಅದು ಬರೋಬ್ಬರಿ ನಾ 3 ಬಿಟ್ಟವ್ರು ಊರಿಗೆ ದೊಡ್ಡವ್ರು ಅಂತ. ಆಯ್ತು ತಗೋ, ನೀ ನನ್ನ ಪ್ರೀತಿ ಮಾಡ್ತೀಯ ಅಂದ್ರೆ ನಾ ಒಂದು ಮಾತು ಹೇಳ್ತೀನಿ, ಅದನ್ನ ಕೇಳ್ಬೇಕ ನೋಡ. ಏನ್ ಹೇಳು? ಏನಿಲ್ಲ, ಆಯ್ತಾರ ಮಸೀದಿನ ಮಠ ಮಧ್ಯಾಹ್ನದಾಗ ಊರು ಹೊರಗ ಐತಲ್ಲ ಸುಡುಗಾಡಕ್ಕ ನೀ ಬರ್ಬೇಕ. ಸುಡುಗಾಡ? ನೀ ಏನ ಮನುಷ್ಯರ ಮಗಳೇನ ದೇವಿನ ಮಗಳ? ಯಾಕೋ ಎಲ್ಲಾ ಹುಡುಗಿಯರು ಪಾರ್ಕ ಬೀಚ್ ಅಂತ ಕರೆದ್ರೆ ನಿನ್ ಪ್ಲೇಸಿಂಗೇ ಬೇರೆ ಅದಲ್ಲ. ಅಲ್ಲಿ ದೇವುಗಳು ವಾಕಿಂಗ್ ಮಾಡ್ತಿರ್ತಾವ. ಅವೇನು ಮಾಡ್ತಾವ? ಅವೇನ್ ಮಾಡ್ತಾವ? ನಮ್ಮಿಬ್ಬರಿಗೆ ತೊಗೊಂಡು ಅಪ್ಪರ ಮೇಲೆ ರೇಪ್ ಮಾಡ್ತಾವ. ನೀ ತಪ್ಪು ತಿಳ್ಕೊಂಡಿ ದೋಸ್ತ. ಏನೋ ನವ ಜೋಡಿಗಳು ಪ್ರೇಮಿಗಳು ಒಂದಾಗ್ಯವಂತ ತಿಳ್ಕೊಂಡು ಬಂದು ನಮಗ ಸಹಾಯ ಮಾಡಕ ನಿಲ್ತಾವ. ನೀವೇನದ್ರ ಬಗ್ಗೆ ಚಿಂತೆ ಮಾಡಬೇಡ, ನೀ ಅಲ್ಲಿಗೆ ಬಾ. ಆದ್ರೆ ಬರುವಾಗ ಹಿಂಗ ಬರಕ್ ಹೋಗ್ಬೇಡ, ಟ್ರಿಮ್ ಆಗಿ ಡ್ರೆಸ್ ಹಾಕೊಂಡು ಬಂದು ಬಿಡ್ಬೇಕ. ಆಯ್ತು ಹೇಳ, ನೀ ರೆಡಿ ಹೇಳ್ದಂಗ ರೆಡಿ ಆಗಿ ಬರ್ತೀನಿ ಹೇಳ. ಹಂಗಾರ ಮತ್ತೆ ತಡ ಹೊಡಿ ಶಾಗ ಮಜ್ಜಿಗೆ ಮಾಡಿದ್ದ ಮರತಾಳ ಹೊಳ್ಳಿ ಮೊಹರಂಗ ಬಂದಾಳ ಹೊಟ್ಟಿ ಉರಿಸುತ್ತಾಳ ಬಗಲಗ ಕುಸುಂದ ತಂದಾಳ ಹೊಟ್ಟಿ ಉರಿಸುತ್ತಾಳ ಬಗಲಗ ಕುಸುಂದ ತಂದಾಳ
ಮೈಯ